ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ನಮ್ಮೆಲ್ಲರಿಗೂ ಹೆಮ್ಮೆಯ ದಿನ, ಕನ್ನಡ ರಾಜ್ಯೋತ್ಸವ. ಈ ಹಳದಿ ಕೆಂಪು ಧ್ವಜದಡಿ ಓಡಾಡ್ತಾ ಇರುವಾಗ ಕನ್ನಡದ ನಾಡು, ನುಡಿ, ಸಂಸ್ಕೃತಿ ಎಲ್ಲದರ ಮೇಲಿನ ಪ್ರೀತಿ ಇನ್ನಷ್ಟು ಹೆಚ್ಚುತ್ತದೆ. ನವೆಂಬರ್ 1 ಈ ದಿನ ಕೇವಲ ಒಂದು ದಿನವಲ್ಲ, ಇದು ನಮ್ಮ ಆತ್ಮಗೌರವದ ದಿನ. 1956 ನವೆಂಬರ್ 1 ನಮ್ಮೆಲ್ಲ ಕನ್ನಡ ನಾಡು ಒಟ್ಟಾಗಿ ಸೇರಿ ಮೈಸೂರು ರಾಜ್ಯ ಎಂಬ ಹೆಸರಿನಿಂದ ಪ್ರಾರಂಭವಾಯಿತು. ನಂತರ 1973 ನಮ್ಮ ಪ್ರಿಯ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರನ್ನು ನೀಡಲಾಯಿತು. ಆ ದಿನದಿಂದ ಇಂದಿನವರೆಗೂ ಈ ಧರೆಯೆಲ್ಲೆಡೆ ಕನ್ನಡದ ಪರಿಮಳ ಹರಡುತ್ತಿದೆ. ನಮ್ಮ ಕರ್ನಾಟಕವು ಕೇವಲ ಒಂದು ರಾಜ್ಯವಲ್ಲ, ಇದು ಶಾಂತಿ, ಸಂಸ್ಕೃತಿ, ಕಲೆ, ವಿಜ್ಞಾನ, ತಂತ್ರಜ್ಞಾನಗಳ ನೆಲ. ನಮ್ಮ ಬಿಳಿಗಿರಿ ಪರ್ವತಗಳು, ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ, ಹಂಪಿಯ ಸೊಬಗು, ಮೈಸೂರು ದಸರಾ, ಕೊಡಗಿನ ಕಾಫಿ ತೋಟಗಳು ಇವೆಲ್ಲವೂ ಕರ್ನಾಟಕದ ಅಸ್ತಿತ್ವವನ್ನು ಪ್ರತಿಬಿಂಬಿಸುತ್ತವೆ. ಜೈ ಕರ್ನಾಟಕ, ಜೈ ಕರ್ನಾಟಕ ಮಾತೆ. ಬಾಳಿನ ಬೆನ್ನು ಹತ್ತಿ ನೂರಾರು ಸುತ್ತಿ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ, ಎಂದಿಗೂ ನಾನಿಲ್ಲಿಯೇ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ.